ಇನ್ನು ಮೈತ್ರಿ ವಿಚಾರದ ಬಗ್ಗೆಯೂ ಕೂಡ ದೇವೇಗೌಡರು ಮಾತನಾಡಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಯಾವುದೇ ಸಮಸ್ಯೆ ಇಲ್ಲ, ಗೊಂದಲ ಇಲ್ಲ. ಮೈತ್ರಿಯಿಂದ 3 ಕ್ಷೇತ್ರಗಳು ಜೆಡಿಎಸ್ ಪಾಲಾಗಿದೆ. ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧಿಸ್ತಾರೋ, HDK ಸ್ಪರ್ಧಿಸ್ತಾರೋ ಸದ್ಯದರಲ್ಲಿಯೇ ತೀರ್ಮಾನವಾಗುತ್ತೆ ಅಂತ ಹೇಳಿ ಕುತೂಹಲವನ್ನ ಮತ್ತಷ್ಟು ಜಾಸ್ತಿ ಮಾಡಿದ್ದಾರೆ HD ದೇವೇಗೌಡರು. ಅದು ಪೊಲಿಟಿಕಲಿ ಮೋಟಿವೇಟೆಡ್ ಅದಕ್ಕಿಂತ ಹೆಚ್ಚು ಕೊಡಿ ಬೇಡ್ತಾ ಕೂತ್ಕೊಳ್ಳಿಲ್ಲ. ಅವ್ರಿಗೆ ಗೊತ್ತಿದೆ ರೆಟ್ ಹಾಕಿದ್ದಾರೆ ಅಂದ್ರೆ ಅದು ಪೊಲಿಟಿಕಲಿ ಮೋಟಿವೇಟೆಡ್ ಅದಕ್ಕಿಂತ ಹೆಚ್ಚು. HD ಕುಮಾರಸ್ವಾಮಿ ಅವರು ಸ್ಪರ್ಧೆ ಮಾಡ್ತಾರಾ ಅನ್ನೋದು ಈಗಿರುವಂತಹ ಪ್ರಶ್ನೆ. HD ಕುಮಾರಸ್ವಾಮಿ ಸ್ಪರ್ಧೆ ಮಾಡಬೇಕು ಅಂದರೆ ರಾಜ್ಯ ರಾಜಕಾರಣವನ್ನು ಬಿಡಬೇಕಾಗುತ್ತೆ. ಮತ್ತೆ 2028ರ ಚುನಾವಣೆಗೆ ಮಂಡ್ಯದಿಂದ ಗೆದ್ದರೆ ಮತ್ತೆ ರಾಜೀನಾಮೆ ಕೊಟ್ಟು ಚುನಾವಣೆಯನ್ನು ಸ್ಪರ್ಧೆ ಮಾಡಲಿಕ್ಕೆ ಮತ್ತೆ ಬರಬೇಕಾಗುತ್ತೆ. ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿಯೇ ನಿರ್ಮಾಣವಾಗ್ತಾ ಇದೆ.